ನಾಡ ಹಬ್ಬದಲ್ಲಿ ಕಂಬಳ ಕಿಚ್ಚು, ವಿರೋಧದ ನಡುವೆಯೂ ಕಂಬಳ ನಡೆಸಲು ಸಿದ್ಧತೆ. ಐತಿಹಾಸಿಕ ದಸರಾದಲ್ಲಿ ಈ ಬಾರಿ ಕೋಣಗಳು ಓಡುವಂತದ್ದು ಫಿಕ್ಸ್. ಕಂಬಳ ಆಯೋಜಿಸಲು ಸರ್ಕಾರ ಫಿಕ್ಸ್ ಆಗಿದ್ಯಾ? ಮೈಸೂರಿನಲ್ಲಿ ಕಂಬಳ ಬೇಡ ಅಂತ ಹೇಳ್ತಿರೋದ್ಯಾಕೆ ವಿಪಕ್ಷಗಳು? ಕಂಬಳ ಬೇಕು ಅನ್ನುವಂತವರು ಹೇಳ್ತಾ ಇರೋದೇನು? ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಾಲ್ಲಿ ಸೇರಿಸಿ, ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ಲ. ಡಿ.ಕೆ. ಶಿವಕುಮಾರ್ಗೆ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ಆ ಒಂದು ಕಾರ್ಯಕ್ರಮ ಮಾಡಿ 5 ರಿಂದ 7 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಖರ್ಚು ಮಾಡೋಂಥದ್ದು ಯೋಜನೆ ಹಾಕೊಂಡಿದ್ದಾರೆ. ಈ ಕಂಬಳವನ್ನು ನಮ್ಮ ನಾಡ ಹಬ್ಬದಲ್ಲಿ ಆಚರಣೆ ಮಾಡಬೇಕು ಎಂಬುದು ನಮ್ಮ ಬಯಕೆ. ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಕಂಬಳ ನಡೆಯುತ್ತೆ. ಕಂಬಳ ಅದ್ದೂರಿ ದಸರಾ ಕಣ್ಣಾಯಿಸಿದಷ್ಟೂ ಕಾಣೋ ವಿಶಾಲ ಗದ್ದೆ, ಜಗಮಗಿಸೋ ವಿದ್ಯುತ್ ದೀಪಗಳು, ಅಂತಾರಾಷ್ಟ್ರೀಯ ಅಥ್ಲೀಟ್ಗಳನ್ನೇ ಮೀರಿಸುವಂತಹ ಕಟ್ಟುಮಸ್ತಾದ ದೇಹಗಳು, ಯಮನ ಬಳಿ ಇರುವಂತಹ ಪೊಗದಸ್ತಾದ ಕೋಣಗಳು ಇವೆಲ್ಲ ಕಾಣಿಸಿದ್ವು ಅಂದರೆ ಅಲ್ಲಿ ಐತಿಹಾಸಿಕ ಕರಾವಳಿ ಕ್ರೀಡೆ ಕಂಬಳ ನಡೀತಾ ಇದೆ ಅಂತ ಅರ್ಥ. ಅಂತಹ ಕಂಬಳ ಇನ್ನು ಕೆಲವೇ ದಿನಗಳಲ್ಲಿ ಮೈಸೂರು ದಸರಾದಲ್ಲೂ ಕಾಣಿಸಲಿದೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ದಸರಾದಲ್ಲಿ ಕಂಬಳ ಫಿಕ್ಸ್, ವಿರೋಧದ ನಡುವೆಯೂ ಸಿದ್ಧತೆ. 20 ಎಕರೆ ಜಾಗದಲ್ಲಿ ಕಂಬಳ ಗದ್ದೆ, ಟ್ರ್ಯಾಕ್ಗಾಗಿ ಮರಗಳ ಮಾರಣ ಹೋಮ, ಹೋರಾಟಗಾರರಿಂದ ಪತ್ರ ಸಮರ, 8 ಕೋಟಿ ವೆಚ್ಚದ ಕಂಬಳಕ್ಕೆ ವಿರೋಧ. ಕಂಬಳ ಕೆಸರು ಗದ್ದೆಯಲ್ಲಿ ಕೋಣೆಗಳ ಓಟ, ಕರಾವಳಿಯ ಜನಪ್ರಿಯ ಕ್ರೀಡೆ. ಕರಾವಳಿ ಜನರಲ್ಲದೆ ಬೇರೆಯವರು ಇದನ್ನ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಅಬ್ಬಾ ಅಂತ ಶಾಕ್ ಆಗೋದು ಫಿಕ್ಸ್. ಇದೆಲ್ಲ ಸಾಧ್ಯನಾ ಅಂತ ಕೇಳ್ತಾರೆ. ಆ ರೀತಿಯಲ್ಲಿ ಕೋಣಗಳ ಓಟ ಇರುತ್ತೆ. ಕಂಬಳ ಹಲವಾರು ವರ್ಷಗಳಿಂದ ಕರಾವಳಿ ಮಲೆನಾಡು ಭಾಗದಲ್ಲಿ ಮಾತ್ರ ನಡೆದುಕೊಂಡು ಬರ್ತಾ ಇದೆ. ಆದರೆ ಕಂಬಳವನ್ನ ನೋಡುವ ಆಸಕ್ತಿ ಮಾತ್ರ ಎಲ್ಲರಿಗೂ ಇದೆ. ಅದಕ್ಕೆ ಕರಾವಳಿಯಲ್ಲಿ ಕಂಬಳ ಆಯೋಜನೆ ಆದಾಗೆಲ್ಲ ಅದನ್ನು ನೋಡೋದಕ್ಕೆ ದೇಶ ವಿದೇಶಗಳಿಂದ ಜನರು ಹೋಗ್ತಾ ಇದ್ರು. ಕೋಣಗಳ ಅಸಾಧ್ಯ ಓಟವನ್ನ ಆನಂದಿಸ್ತಾ ಇದ್ರು. ಆದರೆ ಈಗ ಅಂತಹ ಅದ್ಭುತ ಕ್ರೀಡೆಯನ್ನ ಸರ್ಕಾರ ಮೈಸೂರಲ್ಲಿ ಆಯೋಜಿಸಲು ಮುಂದಾಗಿದೆ. ಕಂಬಳ ಅಸಾಮಾನ್ಯ ಕ್ರೀಡೆ. ಅಲ್ಲಿ ನಡೆಯೋದನ್ನೆಲ್ಲ ನೋಡಿದ್ರೆ ಮೈ ಜುಮ್ಮನ್ನುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋಣಗಳು ಅಂದ್ರೆ ಸೋಂಬೇರಿ ಪ್ರಾಣಿಗಳು, ಮಲಗಿದ್ದಲ್ಲೇ ಮಲಗಿರುತ್ತೆ. ಸೋಮಾರಿಗಳನ್ನ ಬೈಯೋದಕ್ಕೂ ಕೋಣ ಮಲಗಿದಂಗೆ ಮಲಗವಣೆ ಅಂತಾರೆ. ಆದರೆ ಕಂಬಳದ ಕೋಣಗಳನ್ನ ನೋಡಿದ್ರೆ ಯಾರೂ ಸಹ ಈ ಮಾತನ್ನ ಹೇಳಲ್ಲ. ಯಾಕಂದ್ರೆ ಅಲ್ಲಿ ಕೋಣಗಳು ಕುದುರೆಗಳಿಗಿಂತ ವೇಗವಾಗಿ ಓಡ್ತವೆ, ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ಇಲ್ಲಿ ಕೋಣಗಳು ಅಷ್ಟೊಂದು ವೇಗವಾಗಿ ಓಡಲು ಕಾರಣ ಅವರನ್ನ ಓಡಿಸೋ ವೀರರು, ಕಂಬಳ ವೀರರು ಕೋಣಗಳ ಹಿಂದೆ ಉಸೇನ್ ಬೋಲ್ಟ್ಗಿಂತ ವೇಗವಾಗಿ ಓಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡೋದು ಕಣ್ಣಿಗೆ ಹಬ್ಬದಂತೆ ಇರುತ್ತೆ. ಎಷ್ಟು ದುಡ್ಡು ಬೇಕಾದರೂ ಕೊಟ್ಟು ನಾವು ಕಂಬಳ ನೋಡ್ತೀವಿ ಅನ್ನೋರು ಸಾಕಷ್ಟು ಜನರಿದ್ದಾರೆ. ಅಂಥವರಿಗಾಗಿ ಈಗ ಸರ್ಕಾರ ಕಂಬಳ ಮಾಡಲು ಮುಂದಾಗಿದ್ದು, ಅದಕ್ಕೆ ವಿಪಕ್ಷಗಳು ಒಂದಷ್ಟು ಹೋರಾಟಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಂಬಳ ಅನ್ನೋದು ಕರಾವಳಿಯ ಕ್ರೀಡೆ. ಈ ಕರಾವಳಿ ಕ್ರೀಡೆಯನ್ನ ಈಗ ಮೈಸೂರು ದಸರಾಗೆ ತರಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನ ಮಾತ್ರ ಅಲ್ಲ, ಕಂಬಳ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಆಲ್ರೆಡಿ ಜಾಗವನ್ನು ಪರಿಶೀಲನೆ ಮಾಡಿ ಕಂಬಳಕ್ಕೆ ಗದ್ದೆ ಮಾಡ್ತಾ ಇದೆ. ಆದರೆ ಈ ಕಂಬಳಕ್ಕೆ ಮೈಸೂರು ರಾಜವಂಶಸ್ಥರು ಬೇಡವೇ ಬೇಡ ಅಂತಿದ್ದಾರೆ. ಕರಾವಳಿಗೂ ಮೈಸೂರು ದಸರಾಗೂ ಇಂಥ ಕ್ರೀಡಾ ನಂಟು ಬೇಕಾಗಿಲ್ಲ ಅಂತಿದ್ದಾರೆ. ಆದ್ರಿಂದಾನೇ ಈಗ ರಾಜ್ಯದಲ್ಲಿ ಕಂಬಳ ಕಿತ್ತಾಟ ಜೋರಾಗಿದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಕಂಬಳ ಕದನ ನಡೀತಿದೆ. ಮೈಸೂರು ದಸರಾಗೆ
ದಿನಗಣನೆ ಶುರುವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಜುಲೈ 26ರಂದು ದಸರಾ ಗಜಪಯಣ ಕಾರ್ಯಕ್ರಮ ಆರಂಭವಾಗಲಿದೆ. ಆಗಸ್ಟ್ 26ರಂದು ಮೈಸೂರು ಅರಮನೆಯ ಪ್ರವೇಶ ದ್ವಾರದಲ್ಲಿ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಗುತ್ತದೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ಶುಭ ಧನುರ್ ಲಗ್ನದಲ್ಲಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಅಕ್ಟೋಬರ್ 21ರಂದು ಮೈಸೂರಿನ ರಾಜ ಬೀದಿಗಳಲ್ಲಿ ಅದ್ಧೂರಿ ಜಂಬೂ ಸವಾರಿ ಮೆರವಣಿಗೆಯ ವೈಭವ ಮೇಳೈಸಲಿದೆ. ಈಗ ಈ ವೈಭವದ ಜೊತೆಗೆ ಮತ್ತೊಂದು ವೈಭವ ತರಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಗಜಪಡೆಯ ರಾಜಗಾಂಭೀರ್ಯದ ಜಂಬೂ ಸವಾರಿ ಜೊತೆಗೆ ಕಟ್ಟುಮಸ್ತಾದ ಕೋಣಗಳ ಓಟವೂ ಇರಲಿ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಆ ತೀರ್ಮಾನ ಈಗ ಕಿಚ್ಚು ಹೊತ್ತಿಸಿದೆ. ಕಂಬಳ ನಡೆಯೋದು ಫಿಕ್ಸ್, ಸದ್ದಿಲ್ಲದೆ ನಡೀತಿದೆ ಸಿದ್ಧತೆ. ವಿರೋಧದ ನಡುವೆಯೂ ಕಂಬಳ ನಡೆಸುತ್ತಾ ಸರ್ಕಾರ. ಮೈಸೂರು ದಸರಾ ಅಂದರೆ ಅದು ಒಂದು ರೀತಿಯ ಸಂಭ್ರಮ. ರಾಜರ ಕಾಲದಿಂದಲೂ ಇಲ್ಲಿ ಒಂದಷ್ಟು ವಿಶಿಷ್ಟ ಆಚರಣೆಗಳು, ವಿಶೇಷ ಸಂಪ್ರದಾಯಗಳು ನಡೆದುಕೊಂಡು ಬರ್ತಾ ಇವೆ. ಈ ಭಾಗಕ್ಕೆ ತಕ್ಕಂತೆ ಒಂದಷ್ಟು ಕ್ರೀಡೆಗಳು, ಸಾಹಸ ಪ್ರದರ್ಶನಗಳನ್ನು ದಸರಾದಲ್ಲಿ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಎಂದೂ ಸಹ ಮೈಸೂರು ದಸರಾದಲ್ಲಿ ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡಿರಲಿಲ್ವಂತೆ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರ ದಸರಾದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಲು ಕಂಬಳ ಕ್ರೀಡೆಯನ್ನು ಮೈಸೂರಿಗೆ ತೆಗೆದುಕೊಂಡು ಬರ್ತಾ ಇದೆ. ಆದರೆ ಇದು ನಮ್ಮ ಸಂಪ್ರದಾಯ, ಸಂಸ್ಕೃತಿ ಅಲ್ಲ ಅಂತ ಒಂದಷ್ಟು ಮಂದಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಶಾಸಕರು, ಸಂಸದರು ವಿರೋಧ ಮಾಡಿದರೆ ಪರವಾಗಿಲ್ಲ. ಆದರೆ ಮೈಸೂರು ರಾಜವಂಶದ ಯುವರಾಜ ಯದುವೀರ್ ಒಡೆಯರ್ ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ರಾಜಕೀಯ ಕಾರಣಕ್ಕಾಗಿ ಮೈಸೂರು ದಸರಾದಲ್ಲಿ ಕಂಬಳ ಮಾಡಲು ಮುಂದಾಗ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕಂಬಳ ಆಯೋಜನೆ ಬೇಡ ಅಂತ ದಸರಾದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಟ್ಟರೆ ಸಾಕು, ಇಲ್ಲಿ ಕಂಬಳ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲೂ ದಸರಾ ಸಂದರ್ಭದಲ್ಲಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಂಸ್ಕೃತಿಯ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ಮದೇನೆಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ. ಮೈಸೂರಲ್ಲಿ ಎಲ್ಲ ಸಾಂಸ್ಕೃತಿಕ ಕ್ರೀಡೆಗಳಿಗೂ ಪ್ರೋತ್ಸಾಹ ಕೊಡಲಾಗಿದೆ. ಆದರೆ ಈಗ ದಸರಾದಲ್ಲಿ ಹೊಸ ಆಕರ್ಷಣೆ ಅಂತ ಕಂಬಳ ಮಾಡೋ ಬದಲು ಕರಾವಳಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಕಂಬಳ ಆಯೋಜನೆ ಮಾಡಿ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ ಅಂತ ಯದುವೀರ್ ಹೇಳಿದ್ದಾರೆ. ಸದ್ಯ ಯದುವೀರ್ ಮಾತ್ರ ಈ ಕಂಬಳವನ್ನ ವಿರೋಧ ಮಾಡ್ತಾ ಇರೋದಲ್ಲ, ವಿಪಕ್ಷಗಳ ಎಲ್ಲ ನಾಯಕರು ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳ್ತಾ ಇದ್ದಾರೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆನೂ ಕೂಡ ಅದೇ ಇರುವಂಥದ್ದು. ಹಾಗಾಗಿ ಮಂಡುತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಕಂಬಳ ಈ ಭಾಗದ ಸಂಸ್ಕೃತಿ ಸಂಪ್ರದಾಯ ಅಲ್ಲ, ಅದಕ್ಕೆ ದಸರಾದಲ್ಲಿ ಕಂಬಳ ಮಾಡಬೇಡಿ ಅಂತ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ಬಾರಿ ಮೈಸೂರಲ್ಲಿ ದಸರಾದಲ್ಲಿ ಕಂಬಳ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದೆಯಂತೆ. ಅದಕ್ಕೆ ಈಗ ಯಾರು ಎಷ್ಟು ವಿರೋಧ ಮಾಡಿದ್ರು ಸರ್ಕಾರ ಮಾತ್ರ ಕಂಬಳ ಮಾಡಲು ಮುಂದಾಗಿದ್ದು ಅದಕ್ಕೆ ಜಾಗವನ್ನು ಹದ ಮಾಡ್ತಾ ಇದೆ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಕಂಬಳ ನಡೆಸಲು ತೀರ್ಮಾನಿಸಿರೋ ಸರ್ಕಾರ ಕಂಬಳ ನಡೆಸಲು ಜಾಗವನ್ನು ಫಿಕ್ಸ್ ಮಾಡಿಬಿಟ್ಟಿದೆ. ಮೈಸೂರಿನ ಸಾತಗಳಿ ಬಳಿ ಜಾಗವನ್ನು ನಿಗದಿ ಮಾಡಿದ್ದು ಅಲ್ಲೇ ಟ್ರ್ಯಾಕ್ ರೆಡಿ ಮಾಡಲಾಗ್ತಾ ಇದೆ. ಇಲ್ಲಿ ನೋಡಿ, ಅದಾಗಲೇ ಜೆಸಿಬಿಗಳು ಅಖಾಡಕ್ಕಿಳಿದಿವೆ. ಒಂದಷ್ಟು ಮರಗಳನ್ನು ಅಲ್ಲಾಡಿಸಿ ನೆಲಕ್ಕೆ ದಬ್ಬಿವೆ. ಕಂಬಳ ಆಯೋಜನೆ ಮಾಡಲು ಸಾಕಷ್ಟು ಜಾಗ ಬೇಕಾಗುತ್ತೆ. ಕಂಬಳದ ಗದ್ದೆ ಮಾಡೋದಕ್ಕೆ 10,000 ಎಕರೆ ಜಾಗ ಬೇಕು. ಇನ್ನು ಅದನ್ನು ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಅವರೆಲ್ಲರೂ ಕುಳಿತು ನೋಡಲು ಸಾಕಷ್ಟು ಜಾಗ ಮತ್ತು ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ. ದಸರಾ ಸಮಯದಲ್ಲಿ ಮೈಸೂರು ಪ್ರವಾಸಿಗರಿಂದ ತುಂಬಿ ಹೋಗಿರುತ್ತೆ. ಹಾಗಾಗಿ ನಗರದಲ್ಲಿ ಅಥವಾ ಮೈದಾನಗಳಲ್ಲಿ ಕಂಬಳ ಗದ್ದೆಯನ್ನ ಮಾಡಲು ಆಗುವುದಿಲ್ಲ. ಅದಕ್ಕೆ ಈಗ ಮೈಸೂರು ಹೊರವಲಯದ ಸಾತಗಳಿ ಬಳಿ ಸ್ಥಳವನ್ನ ಫಿಕ್ಸ್ ಮಾಡಲಾಗಿದೆ. ಅದೇ ಜಾಗದಲ್ಲಿ ಈಗ ಕಂಬಳಕ್ಕೆ ಗ್ರೌಂಡ್ ರೆಡಿ ಮಾಡಲಾಗ್ತಾ ಇದೆ.
ಜೂನ್ 26ರಂದೇ ಶಾಸಕ ಅಶೋಕ್ ರೈ ಈ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕಂಬಳಕ್ಕೆ ಬೇಕಾದಂತೆ ಆ ಜಾಗದಲ್ಲಿ ಕೆಲಸ ಮಾಡಲಾಗ್ತಾ ಇದೆ. ಜಾಲಿ ಮರಗಳ ತೋಪಿನಲ್ಲಿ ಕಂಬಳ ನಡೆಸಲು ಭೂಮಿಯನ್ನ ಹದ ಮಾಡಲಾಗ್ತಾ ಇದ್ದು, ಅದಕ್ಕಾಗಿ ಒಂದಷ್ಟು ಮರಗಳನ್ನು ಕಡಿಯಲಾಗಿದೆ. ಕಂಬಳಕ್ಕಾಗಿ ಮರಗಳ ಮಾರಣ ಹೋಮ ಮಾಡಲಾಗಿದ್ದು, ಮರಗಳ ಕಡಿದಿರುವುದಕ್ಕೂ ಈಗ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮರ ಕಡಿದವರ ವಿರುದ್ಧ ಅರಣ್ಯ ಇಲಾಖೆಯಿಂದ ಎಫ್ಐಆರ್ ಆಗಿದೆ. ಈಗಾಗಲೇ 20 ಬಿಳಿ ಜಾಲಿ ಮರಗಳು, 2 ಕಾಡು ಮರ, 2 ಗುಲ್ಮಹರ್ ಮರಕ್ಕೆ ಕೊಡಲಿ ಏಟು ಬಿದ್ದಿದ್ದು, 20 ಎಕರೆ ಜಾಗ ಹದ ಮಾಡಲು ಇನ್ನೂ 10 ಮರಗಳನ್ನು ಕಡಿಯಬೇಕಾಗುತ್ತೆ. ಆದ್ರೆ ಈಗ ಅನುಮತಿ ಪಡೆಯದೆ ಮರ ಕಡಿದಿದ್ದಾರೆ ಅಂತ ಎಫ್ಐಆರ್ ಮಾಡಲಾಗಿದೆ. ಜೆಸಿಬಿಯಲ್ಲಿ ನೆಲ ಸಮತಟ್ಟು ಮಾಡುವ ಕೆಲಸ ಮಾಡಲಾಗ್ತಾ ಇದ್ದು, ಈ ವೇಳೆ ಅನುಮತಿ ಪಡೆಯದೆ ಮರ ಕಡಿದ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಕಂಬಳ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದಾಗಲೇ ಜಾಗಗಳನ್ನು ಗುರುತು ಮಾಡಿತ್ತು. ಕಳೆದ ತಿಂಗಳಲ್ಲೇ ಶಾಸಕ ಅಶೋಕ್ ರೈ 2 ಸ್ಥಳಗಳನ್ನು ಗುರುತು ಮಾಡಿದ್ರಂತೆ. ವಿಜಯನಗರ ಹಾಗೂ ಸಾತಗಳಿ ಬಳಿ ಸ್ಥಳ ಗುರುತು ಮಾಡಲಾಗಿತ್ತು. ಸರ್ಕಾರದ ಸೂಚನೆಯಂತೆ ಸ್ಥಳ ಗುರುತು ಮಾಡಲಾಗಿದ್ದು, ಸಾತಗಳಿ ಬಳಿ ಕ್ರೀಡಾ ಇಲಾಖೆಯಿಂದ ಸ್ವಚ್ಛತಾ ಕಾರ್ಯ ಮಾಡಲಾಗ್ತಾ ಇದೆ. 20 ಎಕರೆ ಜಾಗದಲ್ಲಿ ಮರಗಳ ತೆರವು ಮಾಡಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆ ಮೂಲಕ ದಸರಾದಲ್ಲಿ ಕಂಬಳ ಮಾಡೋದು ಫಿಕ್ಸ್ ಅನ್ನೋ ಸೂಚನೆ ಕೊಟ್ಟಿದೆ. ಸರ್ಕಾರದ ಕಂಬಳಕ್ಕೆ ಭಾರಿ ವಿರೋಧ. ಪ್ರತಿಭಟನೆ ನಡೆಸಲು ಪರಿಸರವಾದಿಗಳ ನಿರ್ಧಾರ. ಒಂದು ಕಡೆ ದಸರಾದಲ್ಲಿ ಕಂಬಳ ಆಯೋಜಿಸಲು ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಮೈಸೂರಲ್ಲಿ ಕಂಬಳ ಬೇಡವೇ ಬೇಡ ಅಂತ ಕೆಲವು ನಾಯಕರು ಮತ್ತು ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜನರ ಮಾತಿಗೆ ಮನ್ನಣೆ ನೀಡಬೇಕು, ದಸರಾವನ್ನ ದಸರೆಯಂತೆಯೇ ಮಾಡಲಿ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ರಾಜಕೀಯ ನಾಯಕರು ಮಾತ್ರವಲ್ಲದೆ ಪರಿಸರವಾದಿಗಳು ಕೂಡ ದಸರಾದಲ್ಲಿ ಕಂಬಳ ಬೇಡ ಅಂತಿದ್ದಾರೆ. ಕಂಬಳಕ್ಕೆ 25 ಎಕರೆ ಜಾಗವನ್ನ ಗುರುತು ಮಾಡಲಾಗಿದ್ದು, ಅಲ್ಲಿ ಪರಿಸರವನ್ನ ಹಾಳು ಮಾಡ್ತಾರೆ ಎನ್ನುವುದು ಪರಿಸರವಾದಿಗಳ ವಾದ. ಆದ್ದರಿಂದಲೇ ಕಂಬಳ ಕೈ ಬಿಡದೇ ಇದ್ರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ನಡೆಯುತ್ತೆ ಅಂತ ಹೇಳಿದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆಗೆ ದಿನದಿಂದ ದಿನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರಲ್ಲಿ ಕಂಬಳ ಬೇಡ ಅಂತ ಪ್ರತಿಭಟನೆ ನಡೆಸಲು ಪರಿಸರವಾದಿಗಳು ನಿರ್ಧಾರ ಮಾಡಿದ್ದಾರೆ. ಕಂಬಳಕ್ಕಾಗಿ ಈಗ ಜಾಗ ಸಿದ್ಧಪಡಿಸ್ತಾ ಇರುವ ಸ್ಥಳದಲ್ಲೇ ಜುಲೈ 18ರಂದು ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರತಿಭಟನೆಗೆ ರೈತ ಸಂಘಗಳು, ದಲಿತ ಸಂಘಟನೆಗಳು, ಪರಿಸರವಾದಿಗಳ ಬೆಂಬಲ ಸಿಕ್ಕಿದ್ದು, ಜುಲೈ 18ರಂದು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿ ಪ್ರತಿಭಟನೆ ಮಾಡಲಿದ್ದಾರೆ. ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳವನ್ನ ಸೇರಿಸುವ ಅಗತ್ಯವಿಲ್ಲ. ಈವರೆಗೂ ನಡೆದುಕೊಂಡು ಬಂದಿರುವ ದಸರಾಕ್ಕೆ ಧಕ್ಕೆ ತರುವ ಪ್ರಯತ್ನ ಬೇಡ. ಕಂಬಳವು ಕರಾವಳಿ ಭಾಗದ ಸಾಂಸ್ಕೃತಿಕ ಶ್ರೇಷ್ಠತೆ ಮತ್ತು ನಂಬಿಕೆಯ ಪ್ರತೀಕ. ಅದನ್ನು ಮೈಸೂರಿಗೆ ತಂದು ದೈವಿಕ ಹಿನ್ನೆಲೆಯ ಆ ಪರಂಪರೆ ಪಾವಿತ್ರ್ಯತೆಗೆ ಧಕ್ಕೆ ತರುವುದನ್ನು ಒಪ್ಪಲಾಗದು. ಕರಾವಳಿ ಪ್ರದೇಶ ಹಸಿರು ಮತ್ತು ನೀರಿನ ಸಂಗಮದಲ್ಲಿ ಕಂಬಳವನ್ನು ಕಣ್ತುಂಬಿಕೊಳ್ಳುವುದೇ ಧನ್ಯತೆಯ ಅನುಭವ. ಹೀಗಾಗಿ ಮೈಸೂರು ಮತ್ತು ಕರಾವಳಿ ಜನರ ಭಾವನೆಗಳಿಗೆ ನೋವುಂಟು ಮಾಡುವುದು ಬೇಕಾಗಿಲ್ಲ ಅಂತ ವಿಪಕ್ಷಗಳು ಮತ್ತು ದಸರಾ ವಿರೋಧಿಗಳು ಹೇಳ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬಾರದು ಅಂತ ವಿಪಕ್ಷಗಳು ತನ್ನದೇ ವಾದ ಮಂಡಿಸಿವೆ. ಆದರೆ ಸರ್ಕಾರವು ಕರ್ನಾಟಕದ ವಿಭಿನ್ನ ಹಾಗೂ ಶ್ರೀಮಂತ ಸಂಸ್ಕೃತಿಗಳನ್ನು ಒಂದೇ ವೇದಿಕೆಯಲ್ಲಿ ಪರಿಚಯಿಸಬೇಕು ಎಂಬ ದೃಷ್ಟಿಯಿಂದ ದಸರಾ ಅಂಗಳದಲ್ಲಿ ಕಂಬಳ ಆಯೋಜಿಸಲು ಮುಂದಾಗಿದೆ. ಈಗಾಗಲೇ ಸಿದ್ಧತೆಗಳು ನಡೀತಾ ಇವೆ. ಸಿಎಂ ತೀರ್ಮಾನ ಮಾಡಿದ್ದಾರೆ, ಕಂಬಳ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಕಂಬಳ ನಡೆಯುತ್ತೆ. ಮತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಂದು ಆ ಒಂದು ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಅಥವಾ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಕರಾವಳಿ ಭಾಗದ ಜನಪದ ಕ್ರೀಡೆಯಾದ ಕಂಬಳಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರೀ ಕ್ರೇಜ್ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಯಶಸ್ವಿಯಾಗಿ ಕಂಬಳ ನಡೆಸಿದ ಮಾದರಿಯಲ್ಲೇ ಮೈಸೂರು ದಸರಾ ವೀಕ್ಷಿಸಲು ಬರುವ ದೇಶ ವಿದೇಶಗಳ ಪ್ರವಾಸಿಗರಿಗೆ ಕಂಬಳದ ರೋಮಾಂಚನವನ್ನು ಉಣಬಡಿಸುವುದು ಸರ್ಕಾರದ ಪ್ಲಾನ್ ಆಗಿದೆ. ಅದಕ್ಕೆ ಈಗ ವಿರೋಧದ ನಡುವೆಯೂ ಕಂಬಳ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಆ ದಸರಾ ಸೌಂದರ್ಯವನ್ನ ಕಂಬಳ ಮತ್ತಷ್ಟು ಹೆಚ್ಚಿಸಲಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಅದು ನಮ್ಮ ಸಂಪ್ರದಾಯ ಸಂಸ್ಕೃತಿ ಅಲ್ಲ ಅಂತ ವಿರೋಧ ಪಕ್ಷಗಳು ಮತ್ತು ವಿರೋಧಿಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಂಬಳಕ್ಕೆ ಮಾಡ್ತಾ ಇರೋ ಖರ್ಚು ಸಹ ದುಂದುವೆಚ್ಚ ಅಂತ ಹೇಳ್ತಾ ಇದ್ದಾರೆ.
ವಿರೋಧ ವ್ಯಕ್ತವಾದರೂ ಸರ್ಕಾರ ಕಂಬಳದ ಹಿಂದೆ ಬಿದ್ದಿರುವುದಕ್ಕೆ? ಕಂಬಳಕ್ಕೆ ಖರ್ಚಾಗ್ತಾ ಇರೋದಷ್ಟು, ಕೋಣಗಳ ಓಟಕ್ಕೆ ವಿರೋಧ ಏಕೆ? ಕಂಬಳ ಬೇಕು ಅನ್ನೋರ ವಾದ ಏನು, ಬೇಡ ಅನ್ನೋರು ಹೇಳ್ತಿರುವುದೇನು? ವಿಶ್ವವಿಖ್ಯಾತ ದಸರಾದಲ್ಲಿ ಇದೀಗ ಕಂಬಳದ ಪರ ವಿರೋಧ ಸದ್ದು ಜೋರಾಗಿ ಸದ್ದು ಮಾಡುತ್ತದೆ. ಡಿಕೆ ಶಿವಕುಮಾರ್ ಕಳೆದ ವರ್ಷ ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲೇ ಕಂಬಳ ಆಯೋಜನೆ ಮಾಡಲು ತೀರ್ಮಾನ ಮಾಡಿದ್ರು. ಕಳೆದ ವರ್ಷ ಸಮಯದ ಅಭಾವದಿಂದ ದಸರಾದಲ್ಲಿ ಕಂಬಳ ಮಾಡಲು ಆಗಲಿಲ್ಲ. ಆದರೆ ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದು ಮೈಸೂರಿನ ದಸರಾ ಮಾಡೇ ತೀರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆದರೆ ಸರ್ಕಾರದ ನಿರ್ಧಾರಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಂಬಳ ಕರಾವಳಿಯ ಕ್ರೀಡೆ, ಹಾಗಂತ ಕರಾವಳಿ ಬಿಟ್ಟು ಬೇರೆ ಕಡೆ ಅದನ್ನು ಮಾಡಬಾರ್ದು ಅಂತೇನೂ ಇಲ್ಲ. ಕರಾವಳಿಯಲ್ಲಿ ಕಂಬಳಕ್ಕೆ ಬೇಕಾದ ವಾತಾವರಣವನ್ನು ಸುಲಭವಾಗಿ ನಿರ್ಮಿಸಬಹುದು. ಆದರೆ ಬೇರೆ ಕಡೆ ಕಂಬಳದ ಗದ್ದೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಅದು ಬಿಟ್ಟರೆ ಮೈಸೂರಲ್ಲಿ ಮಾಡಬಾರ್ದು, ಮಂಡ್ಯದಲ್ಲಿ ಮಾಡಬಾರ್ದು ಅಂತೇನೂ ಇಲ್ಲ. ಅದನ್ನೇ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಕಂಬಳ ನಡೆಸಲು ಅನುಮತಿ ಕೊಟ್ಟಿದೆ. ಕಂಬಳದಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಲಿದೆ. ಕಂಬಳದಿಂದ ಜನಕ್ಕೆ, ಪರಿಸರಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಶಾಸಕ ಅಶೋಕ್ ರೈ ಹೇಳಿದ್ದಾರೆ. ನಾನು 30 ವರ್ಷದಿಂದ ದಸರಾ ನೋಡ್ತಾ ಇದ್ದವನು, ನಾನು ಅಲ್ಲೇ ಇದ್ದವನು ಮೈಸೂರಲ್ಲಿ. ಆಗ ದಸರಾ ಹೇಗಿತ್ತು, ಈಗ ದಸರಾ ಹೇಗಿದೆ? ಯುವ ದಸರಾ ಆರಂಭ ಆಗಿದೆ, ಲೇಸರ್ ಶೋಗಳು ಆರಂಭ ಆಗಿದೆ, ಏರ್ ಶೋಗಳು ಆರಂಭ ಆಗಿದೆ. ಏರ್ ಶೋಗೂ ದಸರಾಕ್ಕೆ ಏನು ಸಂಬಂಧ ಇದೆ? ಸಂಬಂಧ ಇದೆಯಾ? ಕಂಬಳಕ್ಕಾದ್ರೂ ಸಂಬಳ ಇದೆ, ಒಂದು ಸಂಬಂಧ ಇದೆ. ಕಂಬಳವನ್ನ ಕರಾವಳಿಯಲ್ಲೇ ಆಚರಣೆ ಮಾಡಬೇಕು ಅಂತೇನೂ ಇಲ್ಲ. ಯಾಕಂದ್ರೆ ಈ ಹಿಂದೆ ಬೆಂಗಳೂರಿನಲ್ಲೂ ಕಂಬಳವನ್ನ ಆಯೋಜನೆ ಮಾಡಲಾಗಿತ್ತು. ಆಗ ಕಂಬಳ ಕಾರ್ಯಕ್ರಮ ಸಕ್ಸಸ್ ಆಗಿತ್ತು. ಕಾರ್ಯಕ್ರಮವನ್ನ 20 ಲಕ್ಷ ಜನ ನೋಡಿದ್ರು. ಮತ್ತೆ ಬೆಂಗಳೂರಲ್ಲಿ ಕಂಬಳ ಮಾಡುವಂತೆ ಜನ ಒತ್ತಾಯಿಸುತ್ತಿದ್ದಾರೆ. ಆದರೆ ಈಗ ಮೈಸೂರಲ್ಲಿ ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಕಂಬಳ ಮೈಸೂರಿನ ಸಾಂಸ್ಕೃತಿಕ ಪರಂಪರೆಗೆ ತದ್ವಿರುದ್ಧವಾಗಿರೋದಲ್ಲ, ಅದೊಂದು ಸಾಂಸ್ಕೃತಿಕ ಕ್ರೀಡೆ ಅಂತ ಕಂಬಳವನ್ನ ಬೆಂಬಲಿಸುವವರು ಹೇಳ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳ ತಂದ್ರೆ ನಾಡ ಹಬ್ಬದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಇರುತ್ತೆ. ಕರಾವಳಿಯ ಕ್ರೀಡೆಗೆ ಜಾಗತಿಕ ಪ್ರಚಾರ ಸಿಗುತ್ತೆ. ನಾಡಿನ ಕಲೆಗಳಿಗೆ ಜಾಗತಿಕ ಪ್ರಚಾರ ಸಿಗುತ್ತದೆ. ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಬೂಸ್ಟ್ ಸಿಗುತ್ತದೆ. ವ್ಯಾಪಾರ ವಹಿವಾಟು ಹೆಚ್ಚಾಗಲು ಅನುಕೂಲವಾಗುತ್ತೆ ಅನ್ನೋದು ಸರ್ಕಾರದ ವಾದ. ಕಂಬಳ ಮಾಡೋದ್ರಿಂದ ಯಾರಿಗೆ ಏನೂ ತೊಂದರೆ ಆಗುವುದಿಲ್ಲ. ಕರಾವಳಿ ಕ್ರೀಡೆಗೆ ಜಾಗತಿಕ ಪ್ರಚಾರ ಸಿಕ್ಕಂತೆ ಆಗುತ್ತೆ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅಂತ ಕಂಬಳ ಬೆಂಬಲಿಸ್ತಾ ಇರೋರು ಮತ್ತು ಸರ್ಕಾರ ಹೇಳ್ತಾ ಇದೆ. ಆದರೆ ವಿರೋಧಿಗಳು ಮಾತ್ರ ಇದರಿಂದ ಸಾಂಸ್ಕೃತಿಕ ಪರಂಪರೆಗೆ ಧಕ್ಕೆ, ಹಣ ಪೋಲು ಅಂತ ಇದ್ದಾರೆ. ಕಂಬಳ ತಂದ್ರೆ ದಸರಾ ಪರಂಪರೆಗೆ ಧಕ್ಕೆ ತರುವಂತಾಗುತ್ತೆ. ದಸರಾಗೆ ಕಂಬಳ ತಂದು ವಾಣಿಜ್ಯೀಕರಣ ಮಾಡಬಾರದು. ಬರಗಾಲದಲ್ಲಿ ಕೆಸರುಗದ್ದೆ ನಿರ್ಮಾಣಕ್ಕೆ ಲಕ್ಷಾಂತರ ಲೀಟರ್ ನೀರು ಪೋಲಾಗಲಿದೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವ್ಯಯಿಸುವುದು ಸರಿಯಲ್ಲ. ಟ್ರ್ಯಾಕ್ ಪಾರ್ಕಿಂಗ್ಗೆ ಮರಗಳ ಮಾರಣಹೋಮ ನಡೆಯಲಿದೆ. ಸ್ಥಳೀಯ ಕಲೆಗಳ ನಿರ್ಲಕ್ಷ್ಯ ಆಗುವ ಸಾಧ್ಯತೆ ಇದೆ. ದಸರಾದಲ್ಲಿ ಪ್ರಾಣಹಿಂಸೆ ಮಾಡುವುದು ಸರಿಯಲ್ಲ ಅಂತಿದ್ದಾರೆ. ಎಲ್ಲದರಲ್ಲೂ ಒಳ್ಳೆಯದ್ದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗಂತ ಕೆಲವೊಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ಬಿಡೋದಕ್ಕಾಗಲ್ಲ. ಆದರೆ ಈಗ ದಸರಾವನ್ನ ವಿರೋಧಿಸ್ತಾ ಇರೋರು ಕೆಲವು ಬಲವಾದ ಕಾರಣಗಳನ್ನು ಮುಂದಿಡ್ತಾ ಇದ್ದಾರೆ. ಇಲ್ಲಿನ ವಿಚಾರ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕೋದು ಬೇಡ, ಅಲ್ಲಿನ ಪದ್ಧತಿ ತಂದು ಮೈಸೂರಲ್ಲಿ ಹಾಕೋದು ಬೇಡ. ಕಾಂಗ್ರೆಸ್ ಪ್ರಚಾರಕ್ಕಾಗಿ ಈ ರೀತಿ ಮಾಡ್ತಿದೆ. ಕಂಬಳಕ್ಕಾಗಿ 10 ಕೋಟಿ ಖರ್ಚು ಮಾಡ್ತಿದ್ದಾರೆ. ಅದನ್ನೇ ಗುಂಡಿ ಬಿದ್ದ ರಸ್ತೆಗಳ ಮುಚ್ಚುವ ಕೆಲಸಕ್ಕೆ ಬಳಸಲಿ ಅಂತ ಕಿಡಿಕಾರಿದ್ದಾರೆ. ಮಂಗಳೂರಲ್ಲಿ ದಸರಾ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇವನ್ನೆಲ್ಲ ತಗೊಂಡೋಗಿ ಮಂಗಳೂರು ಮೇಲೆ ಹಾಕೋದು ಬೇಡ. ನಾಳೆ ಮಂಗಳೂರಲ್ಲಿ ದಸರಾ ಆಯಿತು, ಈ ಪದ್ಧತಿನ ತಗೊಂಡೋಗಿ ಅಲ್ಲಿ ಹಾಕೋದು ಬೇಡ, ಆ ಪದ್ಧತಿಯನ್ನು ತಗೊಂಡೋಗಿ ಇಲ್ಲಿ ಹಾಕೋದು ಬೇಡ. ಏನೋ ಒಂದು ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ರಾಜಕೀಯ ನಾಯಕರು ಮಾತ್ರ ಅಲ್ಲ, ಕೆಲವು ಹೋರಾಟಗಾರರು ಮೈಸೂರಲ್ಲಿ ಕಂಬಳ ಆಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆ ಅಗತ್ಯ ಇಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್, ಸಿಎಸ್ ಹಾಗೂ ಮೈಸೂರು ಡಿಸಿಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಪತ್ರ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ದಸರಾದಲ್ಲಿ ಕಂಬಳ ಆಯೋಜನೆ ಮಾಡಬಾರದು ಅಂತ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ಆ ಒಂದು ಕಾರ್ಯಕ್ರಮ ಮಾಡಿ 5 ರಿಂದ 7 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಖರ್ಚು ಮಾಡೋಂಥದ್ದು ಯೋಜನೆ ಹಾಕೊಂಡಿದ್ದಾರೆ. ಇಲ್ಲಿ ಭಾಳ ನೋವಿನ ಸಂಗತಿ ಏನಂತಂದರೆ, ಜಂಬೂ ಸವಾರಿಲಿ ಸಾವಿರಾರು ಕಲಾವಿದರುಗಳು ಮೈಸೂರು ಅರಮನೆಯಿಂದ ಬನ್ನಿಮಠದವರೆಗೂ ಸುಮಾರು 7-8 ಕಿಲೋಮೀಟರ್ಗಳ ಕಾಲ್ನಡಿಗೆಲ್ಲ ಹೋಗ್ತಾರೆ. 1,000 ರೂಪಾಯಿ ತಲಾ 1,000 ರೂಪಾಯಿ ಅಥವಾ 1,400 ರೂಪಾಯಿ ರೀತಿಯಲ್ಲಿ ಸಂಭಾವನೆ ಕೊಡ್ತಾರೆ. ಅದೇ ಯುವ ದಸರಾದಲ್ಲಿ ಬಂದು 1-2 ಗಂಟೆ ಆಡೋಂಥವ್ರಿಗೆ 35 ಲಕ್ಷ 40 ಲಕ್ಷ ಕೊಡ್ತಾ ಇದ್ದಾರೆ. ಇವ್ರಿಗೇನು ಅಧಿಕಾರಿಗಳಿಗೆ, ದಸರಾ ನಡೆಸೋರಂಥವ್ರಿಗೆ ಮಾನವೀಯತೆ ಇಲ್ವ ಅನ್ನೋದು.
ನಾಡಹಬ್ಬ ದಸರಾವನ್ನ ವಾಣಿಜ್ಯೀಕರಣ ಮಾಡಬೇಡಿ, ನಮ್ಮ ಸಂಪ್ರದಾಯ ನಮಗೆ ಇರಲಿ ಅಂತ ಮೈಸೂರಿನ ಜನರು ಹಾಗೂ ಪರಿಸರವಾದಿಗಳು ಪಟ್ಟು ಹಿಡಿದಿದ್ದಾರೆ. ಆದರೆ ಇಷ್ಟೆಲ್ಲ ತೀವ್ರ ವಿರೋಧದ ನಡುವೆಯೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರ ದಸರಾಂಗಣದಲ್ಲಿ ಕೋಣಗಳನ್ನು ಓಡಿಸುವ ತನ್ನ ಹಠವನ್ನು ಮುಂದುವರೆಸಿದೆ.